ಎಸ್ ದೇವರಾಜ್ ಸರ್ ಈಗ KG ಹಳ್ಳಿನಲ್ಲಿ ಕೆಲವರು ಅಮಾಯಕರಿದ್ದಾರೆ ಅಂತ ಏಕಾಏಕಿ ತೀರ್ಮಾನಕ್ಕೆ ಶಾಸಕರು ಬರ್ತಾರೆ. ಒಂದು ವಿಷಯ ಸರ್, ಹಾಗಾದ್ರೆ ರೈತರು ಇವತ್ತಿನ ದಿವಸ ನೆಲ ಜಲ ಭಾಷೆ ಬಗ್ಗೆ ಹೋರಾಟ ಮಾಡೋದಂಥ ರೈತರು ಕನ್ನಡ ಪರ ಸಂಘಟನೆಯಲ್ಲಿ ಇರತಕ್ಕಂಥವ್ರ ಬಗ್ಗೆ ಕೇಸನ್ನು ವಾಪಸ್ ತಗೊಳ್ಳಿ ಅಂತ ಒಬ್ಬ ಶಾಸಕರು ಪತ್ರ ಬರೆಯೋಲ್ಲ. ಆದರೆ ಈ ವಿಷಯದಲ್ಲಿ ಮಾತ್ರ ಬರೀತಾರೆ. ಒಂದು ನಡೆ ಆಯ್ತಾ ಸರ್, ನಾನು ಈ ಗಲಾಟೆಯಲ್ಲಿ ರಾಮೇಶ್ವರಂ ಗಲಾಟೆಯಲ್ಲಿ ಇಂಥ ಸಮುದಾಯದವರೇ ಮಾಡೋರೆ ಅಂತ ಆರೋಪ ಮಾಡ್ತಾ ಇಲ್ಲ. ಹೇಗೆ BJP ನಾಯಕರ ಒಂದು ಹೇಳಿಕೆಗಳನ್ನು ಅಥವಾ ಅವರ ಒಂದು ಆರೋಪಗಳನ್ನು ಪುಷ್ಟೀಕರಿಸ್ತಕ್ಕಂಥ ನಡೆ ಸರ್ಕಾರದಿಂದ ಅದರ ಪುಷ್ಟೀಕರಿಸ್ತಕ್ಕಂಥ ನಡೆ ಸರ್ಕಾರದಿಂದ ಆಗ್ತಿದೆಯಲ್ಲ ಸರ್, ಯಾಕೆಂದ್ರೆ ನಮ್ಗೆ ಯಾರು ಅಂತಾನೆ ಗೊತ್ತಾಗಿದ್ದಿಲ್ಲ. ಸೊ ಒಂದಾಯ್ತು ಸರ್. ಈಗ ಮೊನ್ನೆ ತಾನೇ ನೀವು ಪಾಕಿಸ್ತಾನದ ವಿಷಯ ಬಂತು, ನೀವು ಎಲ್ಲರೂ ಸಹ ನೋಡಿದ್ರೆ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಬರ್ತಾರೆ. ಆದರೆ ಮನಸ್ಸು ಮಾಡಿದರೆ ಕೇವಲ 2-3 ಗಂಟೆ ಒಳಗಡೆ ಅವ್ರನ್ನ ಅಲ್ಲೇ ಹಿಡಿಬೋದಾಯಿತು. ಕೇವಲ 4 ಗೇಟ್ ಇದ್ವು, 4 ಗೇಟ್ ಲಾಕ್ ಮಾಡಿದರೆ ಒಳಗಡೆ ಇರ್ತಾಯಿದ್ರು. ಆದ್ರೂ ಸಹ ಇವತ್ತಿನವರೆಗೂ FSL ವರದಿ ಬಂದರೂ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಯಾಕೆ? ಸಂಶಯ ಯಾರ ಮೇಲೆ ಪಡಬೇಕು ನಾವು? ಹಾಗಾದ್ರೆ ಸರ್ಕಾರದ ಮೇಲೆ ಸಂಶಯ ಪಡಬೇಕಾ? ಅಥವಾ ಅಂದರೆ ಈಗ ನಡೀತಿರ್ತಕ್ಕಂಥ ಎಲ್ಲ ತನಿಖೆಗಳು ಸರ್ಕಾರದ ಹ್ಯಾಂಗಲ್ಲಿ ಅಂದರೆ ಮೂಗಿನ ನೇರಕ್ಕೆ ನಡೀತಾ ಇದೆಯಾ ಅಥವಾ ನಿಷ್ಪಕ್ಷಪಾತವಾಗಿ ನಡೀತಿದೆಯಾ ಅಂತಕ್ಕಂಥ ಸಂಶಯ ಸಹಜವಾಗಿ ಬಂತು ಅಂತಾರೆ. ತಪ್ಪೇಗಾಗುತ್ತದು? ಅದಕ್ಕೆ ಜವಾಬ್ದಾರಿಯುತವಾಗಿ ಯಾರು ಹೇಳಿಕೆ ಕೊಡ್ತೀರಾ ಸರ್? ಇವತ್ತೊಂದು ದಿವಸ ಮನೆ ಪ್ರಿಯಾಂಕ ಖರ್ಗೆ ಅವರು ವಿಧಾನಸೌಧದಲ್ಲಿ ನಡೆದಂಥ ಘಟನೆ ಬಗ್ಗೆ ಕೊಟ್ಟಂಥ ಹೇಳಿಕೆ ಏನು? ಯಾರೂ ಸಹ ಘೋಷಣೆ ಕೂಗೇ ಇಲ್ಲ ಅಂತ ಹೇಳಿದ್ರು. ಇವತ್ತು FSL ವರದಿಯನ್ನು ಬಿಡುಗಡೆ ಮಾಡಲಿ ಹಾಗಾದ್ರೆ ಅಲ್ಲಿಗೆ? ಎಷ್ಟು ಬಾಲಿಶವಾಗಿ ಅವ್ರು ಮಾತನಾಡ್ತಿದ್ದಾರೆ. ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಅಂತಾರೆ. ಇವತ್ತು ಮಾನ್ಯ ಸಚಿವರು ಚಲುವರಾಯಸ್ವಾಮಿ ಅವರು ಮಾತಾಡಿರ್ತಕ್ಕಂಥದ್ದು ಅದೇ ರೀತಿ ಬಾಲಿಶವಾದ ಹೇಳಿಕೆ. ತನಿಖೆನೇ ಆಗಿದ್ದಿಲ್ಲ ಅಂದ್ರೇನು? ತನಿಖೆ ಮೇಲೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಪರೋಕ್ಷವಾದ ಒತ್ತಡವನ್ನು ಇವ್ರು ಏರ್ತಾವ್ರೆ ಅಂತ ಅರ್ಥ. ಅಲ್ಲಿಗೆ ಯಾಕೆ ಏರ್ತಾ ಇದ್ದೀರಿ ನೀವು? ನಿಮ್ಮ ಉದ್ದೇಶ ಏನಲ್ಲಿಗೆ? ಸ್ಟೇಟ್ಮೆಂಟ್ ಅಂದ್ರೆ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಯಾವುದೇ ಒತ್ತಡವೇ ಇಲ್ಲದೆ ತನಿಖೆ ನಡೆಸಬಾರ್ದು ಅಂತ ನಿಮ್ಮ ಉದ್ದೇಶ. ಅಲ್ಲಿಗೆ ಇದಕ್ಕೆ ಜವಾಬ್ದಾರಿಯುತವಾಗಿ ಇವರು ಉತ್ತರ ಕೊಡಬೇಕು. ತನಿಖೆ ಆಗೋಕ್ಕಿಂತ ಮುಂಚೆ ಬಿಜೆಪಿಯವರು ಇದೇ ರೀತಿಯಾದಂಥ ಹೇಳಿಕೆಗಳನ್ನ ಕೊಟ್ಟಿದ್ರು. ಅವರು ಗೌರ್ಮೆಂಟ್ ಅಲ್ಲಿ ಇದ್ದಂಥ ಸಂದರ್ಭ ತನಿಖೆ ಆಗೋಕ್ಕಿಂತ ಮುಂಚೆನೆ ಅವರು ಹೇಳಿಕೆಗಳನ್ನ ಕೊಟ್ಟಾಗ ಕಾಂಗ್ರೆಸ್ ಇದೇ ರೀತಿಯಾಗಿ ಮುಗಿಬಿದ್ದಿತ್ತು ಆ ಟೈಮಲ್ಲಿ. ಈಗಲೂ ಕೂಡ ಆ ಘೋಷಣೆ ಕೂಗ್ತಾರೆ ವಿಧಾನಸೌಧದಲ್ಲಿ. ಆದ್ರೆ ಸಚಿವರುಗಳು ಬಂದು ಇನ್ಕ್ಲೂಡಿಂಗ್ ಉಪಮುಖ್ಯಮಂತ್ರಿಗಳು ಸೇರ್ಕೊಂಡು ಅಂತದ್ದು ಯಾವುದೂ ಆಗೇ ಇಲ್ಲ ಅಂತ ಹೇಳಿ ಅಲ್ಲೇ ತೀರ್ಮಾನವನ್ನ ಮಾಡ್ತಾರೆ. FSL ರಿಪೋರ್ಟ್ ಕಳಿಸ್ತೀರ ನೀವು ಅದನ್ನ ಮಾಡಿಕೊಡಿ ಅಂತ ಹೇಳಿ. ಈ ಸ್ಟ್ಯಾಂಡಿಗೆ ಯಾಕೆ ಬರ್ತಾ ಇದ್ರಿ ಅಂತ ಗೌಡ್ರೆ? ಕರೆಕ್ಟ್, ನೀವು ಹೇಳಿದ್ರಿ. ಇಲ್ಲಿ 2 ಆಂಗಲ್ ಇದೆ. ಒಂದು, ಅಲ್ಲಿಯ ಯಾರಿದ್ರು ಅಲ್ಲಿದ್ದಂಥ ಕೆಲವು ಹಿರಿಯ ಜವಾಬ್ದಾರಿಯುತ ಪತ್ರಕರ್ತರು ಸೇರಿದಂತೆ ಅಲ್ಲಿ ಆ ಘೋಷಣೆಯನ್ನು ಕೂಗಿಲ್ಲ ಅಂತ ಅವರೇ ಖುದ್ದಾಗಿ ಹೇಳಿರೋದ್ರಿಂದ ಅದು ಒಂದೇ ಆಂಗಲ್ಲು. ಇನ್ನೂ ಕೆಲವು ಪತ್ರಕರ್ತರು ಮತ್ತೆ ಅಲ್ಲಿದ್ದವರು ಇಲ್ಲ ಕೂಗಿದ್ದಾರೆ ಘೋಷಣೆ ಅಂತ ಹೇಳಿದಕ್ಕೆ ನಾವೇನ್ ಮಾಡಿದೀವಿ, ಅದು ಸುಮೋಟೋ ಕೇಸ್ ಹಾಕೊಂಡು FSL ಕಳಿಸಿದ್ದಾರೆ. FSL ರಿಪೋರ್ಟ್ ಬರ್ದಲೇನೆ ಇವರು ಅದ್ರ ಬಿಡುಗಡೆ ಮಾಡಿ 2 ದಿವಸ ಆಯ್ತು ಸ್ವಾಮಿ, ಸರ್ಕಾರದಲ್ಲಿದೆ. 2 ದಿವಸ ಆಯ್ತು, ದಯವಿಟ್ಟು ಬಿಡಬೇಡಿ. 2 ದಿವಸ ಆಯ್ತು ಸರ್. ಹೌದು ಹೌದು ಹೌದು, ಸರ್ಕಾರದ ಗೃಹ ಮಂತ್ರಿಗಳು ಸದನದಲ್ಲಿದ್ದಾರೆ. ಹೌದು, ಬಂದು 2 ದಿವಸ ಆಯ್ತು. ಅಲ್ಲ, ಒಂದು ನಿಮಿಷ, ನನಗೆ ಇರುವಂತ ಸಣ್ಣ ಜ್ಞಾನದಲ್ಲಿ ಹೇಳ್ತಾ ಇದ್ದೀನಿ. ಒಂದು ವಿಡಿಯೋ ತುಣುಕಿನಲ್ಲಿ ಅವ್ರು ಅದನ್ನ ಘೋಷಣೆ ಮಾಡಿದಾರ ಇಲ್ವಾ ಅಂತ ತಿಳ್ಕೊಳ್ಳಕ್ಕೆ ನಮ್ಮಲ್ಲಿರುವಂತ FSL ನವರಿಗೆ ಬಹಳ ಕಷ್ಟ ಏನಿಲ್ಲ. 3-4 ದಿನಗಳನ್ನ ತೆಗೆದುಕೊಂಡ್ಬಿಟ್ಟು ಅದನ್ನ ಇನ್ನೂ ಬಂದೇ ಇಲ್ಲ ರಿಪೋರ್ಟ್ ಅಂತ ನನಗೇನು ಅನಿಸ್ತಾ ಇಲ್ಲ. ಅವರು ಮುಂಚೆ ಹೇಳ್ತೀನಿ, ಗೃಹ ಮಂತ್ರಿಗಳು ಸದನದಲ್ಲೇ ಹೇಳಿದ್ದಾರೆ. FSL ವರದಿ ಬರಲಿ, ಆಚೆ ಯಾಕೆ ಸಚಿವರುಗಳು ಬಾಯಿಗೆ ಬಂದಂಗೆ ಹೇಳ್ತಾರೆ? ನಾನು ಸದನದಲ್ಲೇ ಹೇಳಿದ್ದಾರೆ ಗೃಹ ಮಂತ್ರಿಗಳು. ನಾನು ಅವರ ಮಾತಿನ ಸಚಿವರು ಜವಾಬ್ದಾರಿ ಬೇರೆ ಸಚಿವರು ಲೆಕ್ಕಕ್ಕೆ ಇಡ್ತಾ ಇಲ್ಲ. ಗೃಹ ಇಲಾಖೆಯಲ್ಲಿ ಪೊಲೀಸ್ ತನಿಖೆನಲ್ಲಿ ಅವರು ಹೇಳಿದ ನಾನು ನಂಬೇಕಾ ಇಲ್ಲ ಯಾರ್ಯಾರೋ ಊಹಾಪೋಹ ಹೇಳಿದಂತ ನಾನು ನಂಬೇಕಾ? ಸಚಿವರುಗಳು ಯಾರ್ಯಾರೋ ನಾನು ಕೇಳಿದೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕರ್ನಾಟಕದ ಪೊಲೀಸರ ಸಾಮರ್ಥ್ಯ ಇದೆ. ಯಾರ್ಯಾರು ಹೇಳಿದ್ದಲ್ಲ,
ಸಚಿವರುಗಳೇ ಕೊಟ್ಟಂತ ಹೇಳಿಕೆ ಮೇಲೆ BJP ಹೇಳ್ತಾ ಇರೋದು ಗೆದ್ದಿದ್ದು ನಾವು. ನಾನು. ಅವ್ರದ್ದು ಬಿಟ್ಟಾಗಿ ಸರ್, ವಿರೋಧ ಪಕ್ಷದವ್ರು ಹೇಳ್ತಾ ಇರ್ತಾರೆ, ನೀವು ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ ಹಿಂಗೆ ಹೇಳ್ತಾ ಇದ್ರಿ. ನಾನು ಹೇಳ್ತಾ ಇರೋದು ಮಾನ್ಯ ಸಚಿವರುಗಳ ಹೇಳಿಕೆಗಳೇ ಯಾರ್ಯಾರು ಆಗ್ಬಿಟ್ರು ಅಂದ್ರೆ ನಾವು ಯಾರ್ಯಾರು ಅಂತಾನೆ ಅನ್ಬೇಕಾಗುತ್ತೆ. ಏನಿದೆ? ಏ ನಾಗರಾಜ್ ಸರ್ ಏನೋ ಹೇಳ್ಬೇಕು ಅಂತ ಇದ್ರಿ. ಪ್ರತಿಯೊಬ್ಬರು ನಾಗರಾಜ್ ಸರ್ ಏನೋ ಹೇಳ್ಬೇಕು ಅಂತ ಇದ್ರಿ. ಎಸ್ ಪ್ಲೀಸ್. ಈಗ ಯಾರು ಜೋರಾಗಿ ಕೂಗ್ತಾರೋ ಅವ್ರು ಗೆದ್ದಾಗೆ ಅಂತ ಹೇಳಿದ್ರೆ ಅದು ಸ್ಪರ್ಧೆ ಆಗುತ್ತೆ. ಸ್ಪರ್ಧೆ ಆಗ್ಬೇಕಾಗಿದ್ದಿಲ್ಲ. ಆ ಸ್ಪರ್ಧೆಗೆ ಇಳಿದಿಲ್ಲ ನಾವು ಇಲ್ಲಿ, ಎಸ್ ಹೌದು ವಿಷಯಾಧಾರಿತ ಚರ್ಚೆಗೆ ನಿಲ್ತಿದ್ದೀವಿ. ಸರ್. ಒಂದು FSL ಅಲ್ಲಿ ಎಷ್ಟು ಈಗ ಟೈಮ್ ಬೇಕು ಸರ್? ಈಗ ಅದು ಬಿಡಿ, ಆ ಕೇಸಿನಲ್ಲಿ FSLಗೆ ಯಾಕೆ ಹೋಯ್ತದು? ಫಸ್ಟ್ ಆಫ್ ಆಲ್ ದಟ್ ಈಸ್ ಎ ಸೆಕೆಂಡ್ರಿ ಇನ್ವೆಸ್ಟಿಗೇಷನ್. ಡೈರೆಕ್ಟ್ ಎವಿಡೆನ್ಸ್ ಇರುವಾಗ ನೀವು ಸೆಕೆಂಡ್ರಿ ಎವಿಡೆನ್ಸ್ಗೆ ಆಮೇಲೆ ಕನ್ಫರ್ಮೇಷನ್ಗೆ ಹೋಗಿ. ಹಿಯರ್ ಈಸ್ ಎ ಡೈರೆಕ್ಟ್ ಎವಿಡೆನ್ಸ್ ವಿಚ್ ಇಸ್ ಎ ಗುಡ್ ಎವಿಡೆನ್ಸ್. ಕೂಗಿದವರು ಇದ್ದಾರೆ ಅಲ್ಲಿ, ಹೌದು, ಆ ಗುಂಪಲ್ಲಿ ಕೇಳಿಸ್ಕೊಂಡವ್ರು ಇದ್ದಾರೆ, ಎಕ್ಸಾಕ್ಟ್ಲಿ ರಿಲೇ ಮಾಡಿರೋದಿದೆ. ಎಕ್ಸಾಕ್ಟ್ಲಿ. ಅಂಗೈಯಲ್ಲಿರೋ ಉಣ್ಣಿಗೆ ಕನ್ನಡಿ ಬೇಕಾ? ಇಟ್ ಈಸ್ ಕಾಲ್ಡ್ ಗೋಯಿಂಗ್ ಸ್ಲೋ. ದಿಸ್ ಗಿವ್ಸ್ ರೂಮ್ ಫಾರ್ ಆಲ್ ಅದರ್ ಥಿಂಗ್ಸ್. ನಾವು ನೀವು ಅನುಮಾನ ಕಡಿಮೆ ಮಾಡಿಕೊಳ್ಳಿ. ಇವರು ಕೂಗಾಡ್ಬೇಕಾದ್ರೆ ಅದ್ರಲ್ಲಿ ಇನ್ನೊಂದು- ಸ- ಒಂದು- ಅದು ಏನ್ ಮಾಡ್ಬೇಕಾಗಿತ್ತು ಅಂತ ನಾನು ಒಂದು ಆಡ್ ಆನ್ ಮಾಡ್ತೀನಿ. ಲೆಟ್ ಮಿ ಫಿನಿಶ್. ತತ್ಕ್ಷಣ ಪೊಲೀಸರು ಇದ್ರಲ್ಲ, ಇಟ್ ವಾಸ್ ನಾಟ್ ಎ ಪ್ಲೇಸ್ ವಿತೌಟ್ ಎನಿ ಸೆಕ್ಯೂರಿಟಿ. ಎಕ್ಸಾಕ್ಟ್ಲಿ. So there was a police. police, yes, sir. They should have secured everybody, including that member who was elected, because they're all his people. ಹೌದು. ಎಲ್ಲರೂ ಸೆಕ್ಯೂರ್ ಮಾಡಿ they would have been taken to a place. ಏನು ಜಾಸ್ತಿ 100 ಜನ ಇರಲಿಲ್ಲ, ಹೌದು, 20 ಜನ ಇದ್ದಿದ್ದವ್ರು. 10-20 ಜನ ಇದ್ದರು. ಹೌದು. ಅಲ್ಲಿ ಸಾರ್ಟ್ ಔಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ವಾ? ಈಸ್ ಅವರ್ ಪೊಲೀಸ್ ಸೋ ಇನ್ಎಫಿಷಿಯೆಂಟ್? ಹಾಗಾದರೆ ಅವ್ರು ಯಾಕೆ ಮಾಡಲಿಲ್ಲ? ಸಮ್ ಎಕ್ಸ್ಟ್ರೇನಿಯಸ್ ಇನ್ಫ್ಲೂಯೆನ್ಸ್. ಆದ್ದರಿಂದ ನಾನು ಹೇಳೋದು, ಪೊಲೀಸ್ ಕೇಸುಗಳಲ್ಲಿ ದೇರ್ ಶುಡ್ ನಾಟ್ ಬಿ ಎನಿ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್. ಆ ಎಕ್ಸ್ಟ್ರೇನಿಯಸ್ ಪ್ರೆಷರ್ ಆದಾಗ ಈ ರೀತಿ ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ. ಈಗ ನೋಡಿ, ಅವ್ರಿಗೂ ಬೈತಾರೆ, ಇವ್ರಿಗೂ ಬೈತಾರೆ, ಬೈಸ್ಕೊಳ್ತಾರೆ. ಇದೆಲ್ಲ ಆಗಬೇಕಾದ್ರೆ ನಾವು ಯಾವ ಒಂದು ಆಡಳಿತದಲ್ಲಿರ್ತದೆ ಅಥವಾ ಸ್ಟೇಟ್ ಸರ್ಕಾರ ಅಂದರೆ ಇಡೀ 7.5 ಕೋಟಿಗೆ ಸರ್ಕಾರ, ಯಾರು ಒಬ್ಬರಿಗೆ ನಟರಾಜ್ ಗೌಡ್ರಿಗಲ್ಲ, ನಾಗರಾಜ್ಗಲ್ಲ, ಇನ್ನೊಬ್ಬರಿಗಲ್ಲ. ಅದು ಆಗಿರುವಾಗ ಜವಾಬ್ದಾರಿಯುತದ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಕಾಣಲಿಲ್ಲ. ವಾಟ್ ಎವರ್ ಮೇ ಬಿ ದಿ ಸಿಚುಯೇಷನ್, ಬಟ್ ದ ಸ್ಲೋಗನ್ ಇನ್ಸೈಡ್ ದಿ ವಿಧಾನಸೌಧ, ಇಟ್ಸ್ ಆರಿಬಲ್, ವರ್ಸ್ ದೆನ್ ದಿಸ್ ಕ್ರೈಮ್ ಆಫ್ ಎಕ್ಸ್ಪ್ಲೋಷನ್. ಐ ಆಮ್, ಇಫ್ ಯು ಆಸ್ಕ್ ಮೀ, ಎಕ್ಸಾಕ್ಟ್ಲಿ. ಯಾಕೆ ಹೇಳಿ? ಅಷ್ಟು ಧೈರ್ಯ ಹೇಗೆ ಬಂತಲ್ಲಿ? ಅಷ್ಟು ಧೈರ್ಯ ಹೇಗೆ ಬಂತು? FSL ಬರ್ಬೇಕು. ಏನ್ FSL ಅಲ್ಲಿ ಏನು ರಾಕೆಟ್ ಸೈನ್ಸ್ ಏನು ಇದಾಗ್ಬಿಟ್ಟು ಬಂದ್ಬಿಡೋದು. ಏನ್ ಮಾತಾಡ್ತಾ ಇದ್ದೀರಾ? FSL ಬರ್ಲಿ ಅಂದ್ಬಿಟ್ಟು ಗೊತ್ತಾಯ್ತದೆ. ಜವಾಬ್ದಾರಿ ನಾಗರಾಜ್ ಸರ್ ಅವರು ಆಸ್ ಎ ಸೀನಿಯರ್ ಪೊಲೀಸ್ ಆಫೀಸರ್ ಆಗಿರೋರು ಯಾವ ತರ ಆಗಬೇಕು ಅಂತ ಹೇಳ್ತೀವಿ ನಿಮ್ಗೆ. ಏನ್ FSL ಬರ್ಲಿ ಏನು ಚಂದ್ರಜೋಗಿ ಬರ್ತೀರಾ? ಏನ್ ಮಾತಾಡ್ತಾ ಇದ್ದೀರಾ? ನಿಮಗಿಲ್ಲ ಜವಾಬ್ದಾರಿ. ಒಂದ್ ನಿಮಿಷ ನಟರಾಜ್ ಗೌಡ್ರೆ, ನೋ, ಅವ್ರು ಮಾತನಾಡ್ಬೇಕಾದ್ರೆ ನಿಮ್ಮ ರಾಜಕೀಯ ನಾಯಕರು ಮಾತಾಡ್ಕೊಳ್ಳಿ. ಅವ್ರು ಮಾತಾಡ್ಬೇಕಾದ್ರೆ ದಯವಿಟ್ಟು ಡೋಂಟ್ ಇಂಟರ್ಫಿಯರ್. ಓಕೆ, ಫೈನ್.